ಇನ್ನು ಪರಸ್ಪರ ಪ್ರೀತಿಸಿ ಮನೆಯಿಂದ ಪರಾರಿಯಾದ ಪ್ರೇಮಿಗಳು ಬದುಕಿದ್ದಾಗಲೇ ಹೆತ್ತ ಮಗಳ ತಿಥಿ ಮಾಡಿದ್ದಾರೆ ಹೆತ್ತವರು ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರು ಪ್ರೀತಿ ಮಾಡಿ ಮನೆಯಿಂದ ಪರಾರಿಯಾಗ್ತಾರೆ ಪ್ರೇಮಿಗಳು, ಆದರೆ ಬದುಕಿದ್ದಾಗಲೇ ಹೆತ್ತ ಮಗಳ ತಿಥಿ ಮಾಡಿದ್ದಾರೆ ತಂದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಗಳು ನಮ್ಮ ಪಾಲಿಗೆ ಸತ್ತಿದ್ದಾಳೆ ಅಂತ ಅವರ ತಂದೆ ತಿಥಿ ಮಾಡಿರುವಂಥದ್ದು ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಆಗಿರುವಂಥ ಘಟನೆ. 19 ವರ್ಷದ ಸುಷ್ಮಿತಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. 19 ವರ್ಷದ ಸುಷ್ಮಿತಾ ಜೊತೆಗೆ 29 ವರ್ಷದ ವಿಠಲ್ ಬಸ್ತೆವಾಡೆ ಈಗ ಪರಾರಿಯಾಗಿರುವಂತಹ ಜೋಡಿ. ಮತ್ತು ಸಹಜವಾಗಿ ಪ್ರೀತಿಗೆ ಹೆತ್ತವರು ವಿರೋಧವನ್ನು ವ್ಯಕ್ತಪಡಿಸೋದು ಸರ್ವೇ ಸಾಮಾನ್ಯವಾಗಿರ್ತದೆ. ಆದರೆ ತನ್ನ ಮಗಳು ಎಸ್ಕೇಪ್ ಆದ್ಲು, ಒಬ್ಬ ಯುವಕನ ಜೊತೆ ಓಡು ಹೋದ್ಲು ಅಂತ ತಿಥಿ ಮಾಡುವಂತಹ ಪ್ರಸಂಗಗಳು ವಿರಳಾತಿ ವಿರಳ. ಆದರೆ ರಾಯಭಾಗದಲ್ಲಿ ಅಂಥದ್ದೊಂದು ಘಟನೆ ನಡೆದಿದೆ. ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿ ತಿಥಿ ಮಾಡಿ ಅಲ್ಲಿ ಊಟವನ್ನು ಬಡಿಸ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಯಾಕಂದರೆ ಸುಷ್ಮಿತನಿಗೆ ಇನ್ನು ಜಸ್ಟ್ 19 ವರ್ಷ, ಇನ್ನು ವಿಠಲ ಬಸ್ತೆವಾಡಿಗೆ 29 ವರ್ಷ. ಇಬ್ಬರು ಕೂಡ ಎಸ್ಕೇಪ್ ಆಗಿದ್ದಾರೆ. ಅವರಿಬ್ಬರನ್ನು ಕೂಡ ಅಲ್ಲಿ ಆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಹೆತ್ತ ಮಗಳ ತಿಥಿಯನ್ನು ತಂದೆ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಕಡೆಯಲ್ಲಿ ಈ ಮರ್ಯಾದಾ ಹತ್ಯೆಗಳು ಕೂಡ ನಡೀತಾ ಇರ್ತವೆ. ಅದ ನಮಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನೋವು ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟಕ್ಕೆ ಹಾಕಿಸಿದ್ವಿ. ಎಂದು ನಡೆದಂಥ ಘಟನೆ ಸಿಕ್ಕಿದ್ದು ನೀನು 9/10 ಇದರಲ್ಲ, ನೀನು 9 ತಾರೀಕು. ನೀವೇನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಕೊಟ್ರಿ? ಏನಿಲ್ಲ, ಮಿಸ್ಸಿಂಗ್ ಆಗೈತೆ ಅಂತ. ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು. ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ವಿ. ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವತ್ತ ಏನು ಹೇಳಿ? ಏನಿಲ್ಲ, ಪೊಲೀಸ್ನವ್ರು ಏನು ಹೇಳಿ? ಅವ್ರು ಡಿಗ್ರಿ